ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಏಜೆನ್ಸಿ. ಇವತ್ತು ಬಂದು ಬೊಮ್ಮನಹಳ್ಳಿಯಲ್ಲಿ ನಿಮಗೆ CNC ಆಪ್ರೇಟರ್ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ. 16,000 ಸ್ಯಾಲ್ರಿ ಓನ್ಲಿ ಫಾರ್ 8 ಅವರ್ಸ್. 8 ಅವರ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು 9 ಅವರ್ಸ್ ಆಲ್ಮೋಸ್ಟ್ ಅಡಿ ಇರುತ್ತೆ. ಸೊ 8 ಅವರ್ಸ್ ವರ್ಕಿಂಗ್ ಡೇಸ್ ಇರುತ್ತೆ. ಓಕೆ, ಹೆಲ್ಪರ್ಗೆ ಬಂದು 12,000 ಇರುತ್ತೆ. CNC ಆಪ್ರೇಟರ್ ಅಂದರೆ ಗೊತ್ತಿರೋರ್ಗಾದರೆ ನಿಮಗೆ 16,000 ಸಿಗುತ್ತೆ. 8 ಅವರ್ಸ್ ಬಿಟ್ಟು ನೀವು ಎಕ್ಸ್ಟ್ರಾ OT ಮಾಡ್ಕೋತೀರಂದ್ರೂ ಅದ್ರ ಫೆಸಿಲಿಟೀಸು ಇದೆ. ಲೋಕಲ್ ಅವ್ರು ಆಗಿದ್ದೀರಂದರೆ ಪರವಾಗಿಲ್ಲ. ಸೊ ಒಂದು 30 ಒಳಗಡೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಇದು ಏಜ್ ಲಿಮಿಟ್ ಇರುತ್ತೆ ಈ ಕಂಪನೀಸಲ್ಲ, ಕರೆಕ್ಟ್ ಅಲ್ವಾ? ಸೊ ಬೊಮ್ಮನಹಳ್ಳಿಯಲ್ಲಿ ಯಾರಿಗೆ CNC ಆಪ್ರೇಟರ್ ಮಿಷಿನ್ಸ್ ಗೊತ್ತಿದೆ ಕೆಲಸ, ಸೊ ನಮಗೆ ಸ್ವಲ್ಪ ಗೊತ್ತಿದೆ ಮೇಡಮ್, ಹೆಲ್ಪರಲ್ಲಿ ಬೇಕಾದ್ರೆ ಹೋಗ್ಕೊಂಡು ಜಾಯ್ನ್ ಆಗ್ತೀರಂತಂದ್ರೂ ಸಹ ಹೋಗ್ಬೋದು. ನಿಮಗೆ ದೂರದಿಂದ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೇಕಾದ್ರೆ ನಾನು ರೂಮ್ ಅರೇಂಜ್ ಮಾಡಿ ಕೊಡ್ತೀನಿ. ಸೊ ಅದೇನಿರುತ್ತೆ ಅದೇ ಇರುತ್ತೆ ಚಾರ್ಜಸ್, ಅದಕ್ಕೇನು ಚೇಂಜಸ್ ಆಗೋಲ್ಲ. 3,000 ರುಪೀಸ್ ಇರುತ್ತೆ. ಆದಷ್ಟು ಲೋಕಲ್ ಅವ್ರಿಗೆ ನಾವು ಯಾಕೆ ವೀಡಿಯೋಸ್ ಮಾಡ್ತೀವಿ ಅಂದರೆ ಅಲ್ಲಿರೋರ್ಗಾದರೆ ರೂಮ್ ಆ ಥರ ಎಲ್ಲ ಏನೂ ಬೇಕಾಗಲ್ಲ, ಕರೆಕ್ಟ್ ಅಲ್ವಾ? ನೀವು ಇನ್ನೊಂದು ಜಾಬ್ ಬೇಕಾದ್ರೂ ಆಫರ್ ಇರುತ್ತೆ, ಅದೇ ಬಿಲ್ಲಲ್ಲಿನೂ ಹೋಗ್ಬೋದು. 3,540 ಬಿಲ್ ಇರುತ್ತೆ. ವಿತ್ GST ಬಿಲ್ಲಲ್ಲಿ ನೀವು ಹೋಗ್ಬೋದು. ಸೆಕೆಂಡ್ ಆಪ್ಷನ್ಸ್ ಇರುತ್ತೆ, ಇನ್ನೊಂದು ಜಾಬ್ ಕೂಡ ಇರುತ್ತೆ. ಓಕೆ ಅಲ್ವಾ? ಸೊ 16,000 ಸ್ಯಾಲ್ರಿ, 8 ಅವರ್ಸ್ಗೆ CNC ಆಪ್ರೇಟರ್ ಮಿಷಿನ್ ಗೊತ್ತಿದೆ ಕೆಲಸ. CNC ಆಪ್ರೇಟರ್ ಕೆಲಸನೇ ಬೇರೆ ಬೇರೆ ಥರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಗೊತ್ತಿರೋನ ಯಾಕೆ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಅಂದರೆ ಈ ಕ್ವಶನ್ಸ್ ಎಲ್ಲ ಕೇಳಲ್ಲ, ಕರೆಕ್ಟ್ ಅಲ್ವಾ? ಏನು ಮಾಡಬೇಕು ಆದರೂ ಪರವಾಗಿಲ್ಲ, ಬಟ್ ನಾನು ಬ್ಯಾಕ್ಗ್ರೌಂಡಲ್ಲಿ ತೋರಿಸಿರ್ತೀನಿ. ಇವಾಗ ದೇವ್ರ ಮನೆ ಮತ್ತು ಡೋರ್ಸು ಅದೆಲ್ಲ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದೇ ಕಂಪನಿ ಅದರಲ್ಲಿ. ಓಕೆ, ಸೊ ಅದಕ್ಕೆ ಹೆಲ್ಪಿಂಗ್ ಬೇರೆ ಇರ್ತಾರೆ, ಮಿಷಿನಲ್ಲಿ ಬೇರೆ ಆಗೋರು ಇರ್ತಾರೆ. ಓಕೆ ಅಲ್ವಾ? ಸೊ ನಿಮಗೆ ಏನಾದರೂ ವ್ಯವಸ್ಥೆ ಬೇಕು ದೂರದಿಂದ ಬರೋರ್ಗಾದ್ರೆ ಇರುತ್ತೆ. ಇಲ್ಲ ಮೇಡಮ್ ನಾನು ಅಲ್ಲಿಯವರೇ ಆದ್ರೂ ಪರವಾಗಿಲ್ಲ. ಸೊ ನಿಮಗೆ ಯಾವಾಗ ಬರ್ತೀರಾ ನೋಡಿ, ಡೈರೆಕ್ಟ್ ಆಫೀಸ್ಗೆ ಬನ್ನಿ. MVG ಕಾಲೇಜ್ ಹತ್ರ ನನ್ನ ಆಫೀಸ್ ಇದೆ. ಕೊಟ್ಟಿರೋ ನಂಬರೇ ನಂದು ವಾಟ್ಸಪ್ ನಂಬರ್ ಇರುತ್ತೆ. ನಿಮ್ಮದು ರೆಸ್ಯೂಮ್ ಡೈರೆಕ್ಟ್ ಸೆಂಡ್ ಮಾಡ್ಬೋದು. ಇಂಟ್ರ್ಯೂ ಪ್ರೊಸೆಸಿಂಗ್ ಇರುತ್ತೆ, ಹೋಗಿ ಜಸ್ಟ್ ಫಾರ್ ಇಂಟ್ರ್ಯೂ ಕೊಟ್ಬಿಟ್ಟು ಬನ್ನಿ. ನಿಮಗೆ 3 ಶಿಫ್ಟ್ಸು ರೊಟೇಟ್ ಶಿಫ್ಟ್ಸ್ ಇರುತ್ತೆ. ಅದರಲ್ಲಿ ಹೋಗಿ ಡಿವೈಡೆಡ್ ಅಂದರೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಈ ಥರ ಇರುತ್ತೆ. ಓಕೆ ಅಲ್ವಾ? 8 ಅವರ್ಸ್ ಡ್ಯೂಟಿ, 16,000 ಸ್ಯಾಲ್ರಿ. ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ, ನಿಮಗೂ ಇಷ್ಟ ಆಗಿರುತ್ತಂತ ಈ ವಿಡಿಯೋ ಅನ್ಕೋತೀನಿ. ಯಾಕಂತಂದರೆ ಲೋಕಲ್ ಅವ್ರಿಗೆ ಬೇಗ ಬಂದಿದ್ರೆ ಆ ಲೊಕೇಶನ್ಸಲ್ಲಿ ಹೈ ಸ್ಯಾಲ್ರೀಸು ಶಿಫ್ಟ್ ಆಗ್ಬೋದು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇವಾಗ ಅಲ್ಲಿ ಒಂದು 12-13 ಸಿಗ್ತಾ ಇರುತ್ತೆ ಅಂದರೆ ನೀವು 16,000ಗೆ ಹೋಗ್ಬೋದು. ಒಂದು ಅವರ್ 2 ಅವರ್ OT ಮಾಡ್ಕೋತೀರಂದ್ರೆ ಆಲ್ಮೋಸ್ಟ್ 20ವರೆಗೂ ನೀವು ರೀಚ್ ಆಗ್ಬೋದು, ಕರೆಕ್ಟ್ ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ CNC ಆಪ್ರೇಟರು ಹೆಲ್ಪರಲ್ಲಿ ಹೋಗಬೇಕು, ಅದು ಬೊಮ್ಮನಹಳ್ಳಿಯಲ್ಲೇ ಜಾಬ್ ಬಂದಿದೆ, ನೀವು ವೇಟ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಯಾರೆಲ್ಲ ಫಾರ್ಮ್ ಫಿಲಪ್ ಮಾಡಿ ಹೋಗಿದ್ದೀರಾ, ಸೊ ನಾನು ಇಷ್ಟೇ ಹೇಳ್ತೀನಿ ಯಾವ ವಿಡಿಯೋಸಲ್ಲಾದ್ರೂ ಆ ಲೊಕೇಶನ್ಸಲ್ಲಿ ನಿಯರಲ್ಲಿ ಬಂದಾಗ ದಯವಿಟ್ಟು ಒಂದ್ಸತಿ ಕಾಲ್ ಮಾಡ್ಕೊಳ್ಳಿ. ಓಕೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರಾ, ಸೊ ಅಪ್ಡೇಟ್ ಏನೋ ಗೊತ್ತಾಗ್ತಾ ಇರಲ್ಲ. ಸೊ ಒಂದ್ಸತಿ ನೋಡ್ಕೊಳ್ಳಿ, ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಬಂದಿದೆಯಾ, ಕಾಲ್ ಮಾಡಿ. ನಾವು ಆ ಟೈಮಲ್ಲೇ ನಿಮ್ಗೆ ಏನು ಜಾಬ್ ಬೇಕಾಗಿದೆ, ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಜಾಬ್, ಅದನ್ನು ನಾವು ಆದಷ್ಟು ಪ್ರೊವೈಡ್ ಮಾಡ್ತೀವಿ. ಓಕೆ ಅಲ್ವಾ? ಸೊ ಇಷ್ಟೇ ಬಂದು ಇವಾಗ ಯಾರೆಲ್ಲ ಇದ್ದೀರಾ ರೆಫರ್ ಮಾಡಿ. ಸೊ ಅವ್ರಿಗೆ ಹೇಳಿ ಡೈರೆಕ್ಟಾಗಿ ಕಾಲ್ ಮಾಡೋಕ್ಕೆ. ನೀವು ಕೇಳ್ಕೊತೀರಾ, ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡ್ತೀರಾ, ಆ ಥರ ಕಷ್ಟ ಆಗುತ್ತೆ. ಅವ್ರಿಗೂ ಹೇಳಿ, ನಿಮಗೂ ಹೇಳಿ. ಸೊ ಅದಕ್ಕೆ ಡೈರೆಕ್ಟ್ 10 to 4 o'clock ನನ್ನ ಆಫೀಸ್ ಇರುತ್ತೆ. ಸಂಡೇ ರಜಾ ಇರುತ್ತೆ, ಆ ಟೈಮಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಸಂಡೇ ಅಂದರೆ ರಜಾ ಇರುತ್ತೆ ಅಂತ. ಓಕೆ, ಸೊ ಅದು ಸ್ವಲ್ಪ ಬೇಸಿಕ್ ಥಿಂಗ್ ತಿಳ್ಕೊಳ್ಳಿ ನೀವು ಅಂತ ಹೇಳ್ತೀನಿ. ಸೊ 10 to 4 o'clock ನನ್ನ ಆಫೀಸ್ ಟೈಮ್ ಇರುತ್ತೆ. ನೀವು ಬರ್ತೀರಂದ್ರೆ ಡೈರೆಕ್ಟಾಗಿ ನಾನು ಆಫೀಸ್ ಬರ್ಬೋದು. ಇಲ್ಲ ವಾಟ್ಸಪ್ ನಂಬರ್ ಇದೆಯಲ್ಲ, ಅದರಲ್ಲೇ ನಿಮ್ಮದು ರೆಸ್ಯೂಮ್ ಕಳಿಸಿದ್ರೆ ನಾನು ನಿಮ್ಗೆ ಅದನ್ನ ಚೆಕ್ ಮಾಡಿಬಿಟ್ಟು ಅಡ್ರೆಸ್ ಲೊಕೇಶನು ಇಮಿಡಿಯೇಟ್ಲಿ ಕಳಿಸ್ಕೊಡ್ತೀನಿ. ಸೊ ನೀವು ಡೈರೆಕ್ಟಾಗಿ ಬಂದು ಆಫೀಸಲ್ಲಿ ಜಾಯ್ನ್ ಆಗಿ ಹೋಗ್ಬೋದು. ಇಲ್ಲ ಇಂಟ್ರ್ಯೂ ಪ್ರೊಸೆಸಿಂಗ್ ಇರುತ್ತೆ, ಅದು ಇಂಟ್ರ್ಯೂ ಅಟೆಂಡ್ ಮಾಡ್ಕೊಂಡ್ಮೇಲೆ ಏನಿರುತ್ತೆ ಆನ್ಲೈನ್ ಬೇಕಾದ್ರೂ ನೀವು ಮಾಡ್ಕೋಬೋದು. ಓಕೆ ಅಲ್ವಾ? ಬರೋಕ್ಕೆ ಆಗಲ್ಲ ಅಂದರೆ ಸೊ ಆದಷ್ಟು ಟ್ರೈ ಮಾಡಿ ಬರೋಕ್ಕೆ ಅಂತ. ಓಕೆ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಾಯ್ ದೋಸ್ತು.